ಅಣು ವಿದ್ಯುತ್ ಸ್ಥಾವರ ಕೇವಲ ಬೇಸೂರಿನಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಆಗಬಾರ್ದು. ಯಾಕೆಂದರೆ ಇತ್ತೀಚಿನ ಯುದ್ಧಗಳನ್ನು ನೋಡಿದಾಗ ಭಾಳ ಇದು ಮುಖ್ಯ ಅನಿಸುತ್ತೆ. ಯಾಕೆಂದರೆ ಈಗ ಯಾವುದೇ ಯುದ್ಧ ಮಾಡುವಾಗ ಕೈ ಅಥವಾ ಮನುಷ್ಯರ ಯುದ್ಧ ಮಾಡೋದಿಲ್ಲ, ಅಥವಾ ಪ್ರಾಣಿಗಳನ್ನು ಬಳಸಲ್ಲ. ಮೊದಲು ಕುದುರೆ ಆನೆ ಬಳಸಿದ್ರೆ ಹಾಗಿಲ್ಲ. ಈಗ ಎಷ್ಟೋ ಸಾವಿರ ಕಿಲೋಮೀಟರ್ ಆಚೆ ಇದ್ದುಕೊಂಡು ಎಲ್ಲಿಗೋ ಮಿಸೈಲ್ ಹಾಕ್ತಾರೆ ಅಥವಾ ಡ್ರೋನನ್ನು ಬಿಡ್ತಾರೆ. ಆ ಕಾರಣಕ್ಕಾಗಿ ಅದು ಒಂದು ವಿದ್ಯುತ್ ಸ್ಥಾವರ ಕೂಡ ಅದೇನಾದರೂ ಅಟ್ಯಾಕ್ ಆದರೆ ಅಥವಾ ಬ್ಲಾಸ್ಟ್ ಆದರೆ ಅದೊಂದು ಅಣು ಬಾಂಬಾಗಿ ಪರಿವರ್ತನೆ ಆಗುತ್ತೆ. ಆ ಕಾರಣಕ್ಕಾಗಿ ಜಗದ ಯಾವ ಪ್ರದೇಶವೂ ಸೇಫ್ ಅಲ್ಲ, ಅಂದರೆ ಇದು ಸುರಕ್ಷಿತ ಅಂತ ಹೇಳೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಎಲ್ಲೂ ಕೂಡ ಭೂಮಿ ಮೇಲೆ ಆಗದೇ ಇರೋದೇ ಒಳ್ಳೆಯದು. ಯಾಕಂದರೆ ವೈರಿ ರಾಷ್ಟ್ರಗಳು ಎಲ್ಲೋ ಇದ್ಕೊಂಡು, ಮುಖ್ಯ ಉದಾಹರಣೆ ಹೇಳಬೇಕಂದ್ರೆ ಇರಾನ್ನ ಇದ್ದ ಖೊಮೇನಿಯನ್ನು, ಟೆಹರಾನ್ನಲ್ಲಿದ್ದ ಖೊಮೇನಿಯನ್ನು 6000 ಕಿಲೋಮೀಟರ್ ಆಚೆ ಇರುವ ಇಸ್ರೇಲ್ನಿಂದ ನಿಖರವಾಗಿ ಗುರುತಿಸಿ ದಾಳಿ ಮಾಡಿ ಕೊಲೆ ಮಾಡಿದ್ದಾರೆ. ಅಂದರೆ ಅದರ್ಥ ನಿಮಗೆ ಅಣು ವಿದ್ಯುತ್ತನ್ನಂತೂ ಸ್ಥಾವರವನ್ನಂತೂ ಮುಚ್ಚಿಡ್ಲಿಕ್ಕೆ ಆಗೋದೇ ಇಲ್ಲ. ಆವಾಗ ಶತ್ರು ರಾಷ್ಟ್ರಗಳು ಮೊದಲು ಟಾರ್ಗೆಟ್ ಮಾಡೋದು ಅಣು ವಿದ್ಯುತ್ ಸ್ಥಾವರವನ್ನು. ಯಾಕೆಂದರೆ ಅದು ಬ್ಲಾಸ್ಟ್ ಆದ ತಕ್ಷಣ ಅಣು ಬಾಂಬಾಗಿ ಪರಿವರ್ತನೆ ಆಗುತ್ತೆ, ಲಕ್ಷಾಂತರ ಜನ ಕೊಂದಾಗುತ್ತೆ. ಹಾಗಾಗಿ ಜಗತ್ತಿನ ಯಾವ ಭಾಗದಲ್ಲೂ ಕೂಡ ಇದಾಗಬಾರ್ದು, ಮುಖ್ಯವಾದದ್ದು. ಬೇಸೂರಿನಲ್ಲಿ ಆಗಬಾರ್ದು ಅನ್ನೋದು ಮುಖ್ಯವಾದ ಅನೇಕ ಕಾರಣಗಳಿವೆ. ಮೊದಲನೇದಾಗಿ ಅಲ್ಲಿಯ ಜನ 2 ಸಾರಿ, ಮೊದಲು ಮಡೆನೂರು ಡ್ಯಾಮಲ್ಲಿ ಹಾಗೂ ಲಿಂಗನಮಕ್ಕಿ ಡ್ಯಾಮ್ನಲ್ಲಿ ಮುಳುಗಡೆಯಾಗಿ ನಿರಾಶ್ರಿತರಾಗಿ ನೆಲೆ ಕಂಡುಕೊಂಡಿದ್ದಾರೆ. ಸ್ವಲ್ಪ ಜಮೀನು ಮಾಡಿಕೊಂಡು ಭೂಮಿಯನ್ನು ಬದುಕ್ತಿದ್ದಾರೆ. ಮುಖ್ಯವಾಗಿ ಟ್ರೈಬ್ ಮೂಲದ ದೀವ್ರು ಹೆಚ್ಚಿದ್ದಾರೆ. ಅವರು ಭೂಮಿ ಬಿಟ್ಟರೆ ಮತ್ತೆ ಹೊರಗಡೆ ಬದುಕಲಿಕ್ಕೆ ಆಗಲ್ಲ. ಅವ್ರಿಗೆ ಹಣ ಕೊಟ್ಟರೆ ಬದುಕಲಿಕ್ಕೆ ಆಗಲ್ಲ ಅವರಿಗೆ. ಯಾಕಂದ್ರೆ ಭೂಮಿಯನ್ನು ನಂಬಿ ಬದುಕ್ತಾ ಇದ್ದಾರೆ ಅವರು ಕೇವಲ ದೇವರೊಂದು ಜಾತಿಯ ನಾಶವಾಗುತ್ತೆ ಅನ್ನೋಕ್ಕಿಂತ ಒಂದು ಸಾಂಸ್ಕೃತಿಕ ಬದುಕೇ ನಾಶವಾಗುತ್ತೆ. ಆ ಕಾರಣಕ್ಕೂ ಮುಖ್ಯವಾಗಿ ಆಗಬಾರ್ದು, ಅವರಿಗೆ ನಿರಾಶ್ರಿತ ಆಗಬಾರ್ದು. ಯಾಕಂದರೆ ಬದುಕು ಹಕ್ಕನ್ನು ಕಸ್ಕೊಂಡಾಗಿ ಪದೇ ಪದೇ ಅವರನ್ನು ನಿರಾಶ್ರಿತ ಮಾಡಿ ಮತ್ತೆ ಕಳಿಸೋದ್ರಿದೆಯಲ್ಲ, ಅದು ತೀರಾ ಒಂದು ಅಮಾನವೀಯ ಅಥವಾ ನಮ್ಮ ಸಂವಿಧಾನದ ಮೂಲಭೂತ ಹಕ್ಕನ್ನು ಕಳ್ಕೊಂಡಾಗೆ. ಎರಡನೇ ಇನ್ನೂ ಮುಖ್ಯವಾದಂದರೆ ನಮ್ಮ ಪಶ್ಚಿಮ ಘಟ್ಟ ಇದೆಯಲ್ಲ, ಅದು ಜಗತ್ತಿನಲ್ಲಿ ಮೋಸ್ಟ್ಲಿ ವಿಶೇಷವಾದ ಒಂದು ಪ್ರದೇಶ. ಅದು ಜಗತ್ತಿನ ವಿಶೇಷ ಪ್ರದೇಶ. ಹಾಟ್ಸ್ಪಾಟ್ಗಳಲ್ಲಿ ಅದು ಒಂದು 25 ಹಾಟ್ಸ್ಪಾಟ್ಗಳಲ್ಲಿ ಅದು ಒಂದು ಮುಖ್ಯವಾದ್ದು. ಅಲ್ಲಿ ಕೇವಲ ನಮಗೆ ವರ್ಣನೀಯ ಅಥವಾ ಯಾವುದೋ ಒಂದು ಲೆಕ್ಕದ ಜೀವಿಗಳಿವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಬದುಕಲಿಕ್ಕೆ ಒಂದು ಆರೋಗ್ಯ ಧಾಮ ಅದು, ಅಥವಾ ಒಂದು ಜೀವನೆಲೆ ಅಂತ, ವಾಟ್ ವಿ ಕಾಲ್ ಹ್ಯಾಬಿಟ್ಯಾಟ್ ಇನ್ ಇಂಗ್ಲೀಷ್. ಹ್ಯಾಬಿಟ್ಯಾಟ್ ಆಗಿ ದಕ್ಷಿಣ ಭಾರತಕ್ಕೆ ಆಕ್ಸಿಜನ್ ಕೊಡುವ, ಹಾಗೆ ಕಾರ್ಬನ್ ಡೈಆಕ್ಸೈಡ್ನ ಹೀರಿಕೊಡುವ. ಮುಖ್ಯವಾಗಿ ಈ ಮಹಾನಗರಗಳಲ್ಲಿ ಬಾಂಬೆ ಇರ್ಬೋದು, ಬೆಂಗಳೂರು ಇರ್ಬೋದು, ಚೆನ್ನೈ ಇರ್ಬೋದು, ಇಡೀ ದಕ್ಷಿಣ ಭಾರತ ಮಹಾನಗರಗಳ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಡುವ, ಹಾಗೆ ಆಕ್ಸಿಜನ್ ಸಪ್ಲೈ ಮಾಡುವ ಒಂದು ವಿಶೇಷವಾದ ಒಂದು ಪಂಪ್ ಹೌಸ್ ಅದು. ಆಕ್ಸಿಜನ್ ಪಂಪ್ ಹೌಸ್ ಅಂತ ಹೇಳ್ಬೋದು. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುವ ಪಂಪ್ ಹೌಸ್ ಅದು. ಆ ಕಾರಣಕ್ಕಾಗಿ ಅದೊಂದು ವಿಶೇಷವಾದ ಒಂದು ಜೀವತಾಣ. ಹಾಗೆಯೇ ಅನೇಕ ನದಿಗಳ ಹುಟ್ಟಿ ಕಾರಣವಾಗಿರುವ ಇಡೀ ದಕ್ಷಿಣ ಭಾರತಕ್ಕೆ ಒಂದು ಜೀವ ತುಂಬಿರುವ ಜೀವಿಗಳು, ಜೀವಜಾಲಗಳು ಹಾಗೂ ಮನುಷ್ಯರೆಲ್ಲರೂ ಬದುಕಲಿಕ್ಕೆ ಯೋಗ್ಯವಾದ ಒಂದು ಸೂಕ್ತವಾದ ವಿಶೇಷ ಒಂದು ದೇವರ ಕೊಟ್ಟ ವರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭೌಗೋಳಿಕ ಅಷ್ಟೊಂದು ಸಮೃದ್ಧವಾದದ್ದು. ಆದರೆ ದುರಂತ ಇರೋದಂದರೆ ನಮ್ಮ ರಾಜಕಾರಣಿಗಳಾಗಲಿ, ಜನ ಆಗಲಿ, ಆಡಳಿತಗಾರರಾಗಲಿ, ಸುಮ್ಮನೆ IAS ಮಾಡುವ ಈ ಅಧಿಕಾರಿಗಳಾಗಲಿ ಯಾರಿಗೂ ಪಶ್ಚಿಮ ಘಟ್ಟ ಅಂದರೆ ಏನು ಅಂತ ಗೊತ್ತಿಲ್ಲ. ಅದು ದುರಂತ ಅದು. ಹಾಗಾಗಿ ಅವರು ಯಾವಾಗ ಕಲಿಸ್ತಾರೋ ಅವ್ರಿಗೆ ಯಾರು ಬುದ್ಧಿ ಹೇಳಬೇಕು ಗೊತ್ತಿಲ್ಲ. ಹಾಗೇನಾದ್ರು ಬುದ್ಧಿ ಇದ್ದಿದ್ರೆ ಮಾಧವ್ ಗಾಡ್ಗಿಲ್ ವರದಿಯನ್ನು ಯಥಾವತ್ತಾಗಿಳಿಸ್ತಿದ್ರು. ಅಲ್ಲಿ ಯಾವ ರೈತರಿಗೂ ಅನ್ಯಾಯ ಆಗ್ತಾ ಇರಲಿಲ್ಲ. ರೈತರಿಗೆ ನಿಜವಾಗೂ ಅನುಕೂಲ ಆಗಬೇಕಂತಲೇ ಅಲ್ಲಿ ಹೇಳಿದ್ದು. 200 ಚದರದ ಮನೆ ಅಂದರೆ 2000 ಸ್ಕ್ವೇರ್ ಫೀಟ್, ಅದಕ್ಕಿಂತ ಹೆಚ್ಚಿನ ದೊಡ್ಡ ಮನೆಗಳನ್ನು 20,000 ಅಂತ ಕಾಣುತ್ತೆ. 20,000 ಸ್ಕ್ವೇರ್ ಫೀಟ್, ಅದಕ್ಕೆ ಹೆಚ್ಚು ದೊಡ್ಡ ಮನೆಗಳನ್ನು ಯಾರೂ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ 20 ಚದರ ಅಥವಾ 25 ಚದರದ ಮನೆಗಳು ಕಟ್ತಾರೆ ನಮ್ಮ ರೈತರು. ಅದಕ್ಕಿಂತ ದೊಡ್ಡ ಮನೆಗಳು ಕಟ್ಟಬಾರ್ದು ಅಂತ ಮಾತ್ರ ಹೇಳಿದ್ದು. ಹಾಗೆ ಕೃಷಿಕರಿಗೆ ಅನುಕೂಲ ಮಾಡಬೇಕು ಅನ್ನೋದೇ ಗಾಡ್ಗಿಲ್ ವರದಿಯ ಅಥವಾ ಕಸ್ತೂರಿ ರಂಗನ್ ವರದಿಯ ರಿಪೋರ್ಟಲ್ಲಿರೋದು. ಕೃಷಿಕರಿಗೆ ಸೌಲಭ್ಯಗಳನ್ನು ಒದಗಿಸಬೇಕು, ಸಾವಯವ ಗೊಬ್ಬರವನ್ನು ಕೊಡಬೇಕು, ಹಾಗೆ ಗೃಹ ಕೈಗಾರಿಕೆಗಳು ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ಮಾಡಬೇಕು ಅಂತಲೇ ಇರೋದು. ಆದರೆ ಇಲ್ಲಿ ಕೇರಳ ಹಾಗೂ ನಮ್ಮ ಮಡಿಕೇರಿಯ ರೆಸಾರ್ಟ್ ಲಾಬಿ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟುವ ಅಥವಾ ಟೂರಿಸಂ ಸೆಂಟ್ರಾಗಿ ಮಾಡುವ ಪಶ್ಚಿಮ ಘಟ್ಟವನ್ನು, ಅದರ ಒಂದು ಆರೋಗ್ಯ ಧಾಮವಾಗಿರುವ ಪಶ್ಚಿಮ ಘಟ್ಟವನ್ನು ರೆಸಾರ್ಟ್ ರಾಜ ಮಾಡ್ಕೊಳ್ಳಿಕ್ಕಾಗಿ, ಹಣ ಮಾಡಲಿಕ್ಕಾಗಿ ರಾಜಕಾರಣಿಗಳನ್ನು ಬಿಟ್ಟು ಎತ್ತುಕಟ್ಟಿ, ರಾಜಕಾರಣಿಗಳು ನಮ್ಮ ರೈತರನ್ನ ಎತ್ತುಕಟ್ಟಿ ಸುಮ್ಮನೆ ಅನಾವಶ್ಯಕಗಳಾಗಿ ತಪ್ಪು ಮಾಡಿದ್ರು ಬಿಟ್ಟರೆ ಅದು ಇದ್ದಿದ್ರೆ ಪ್ರೊಟೆಕ್ಷನ್ ಆಗ್ತಿತ್ತು. ಅದು ಕೂಡ ಹಾಳು ಮಾಡಿದರು. ಅದಕ್ಕೆ ಹೇಳಿದಲ್ಲ, ಅದೊಂದು ದುರಂತ ವ್ಯವಸ್ಥೆ. ಅದು ಅಂದರೆ ನಮ್ಮ ರಾಜಕೀಯ ವ್ಯವಸ್ಥೆ ದುರಂತ ವ್ಯವಸ್ಥೆ. ಎಲ್ಲ ರಾಜಕಾರಣಿ, ನಾನು ಯಾವುದೋ ಪಕ್ಷವನ್ನು ಹೇಳ್ತಾ ಇಲ್ಲ, ಯಾವ ರಾಜಕಾರಣಿಗಳಿಗೂ ಮನುಷ್ಯರ ಕಳಕಳಿ ಇಲ್ಲ ಅಥವಾ ಸರ್ವಿಸ್ ಅಂತ ತಿಳ್ಕೊಂಡಿಲ್ಲ ರಾಜಕಾರಣವನ್ನು, ಆಡಳಿತವನ್ನು. ಹಣ ಮಾಡುವ, ಅಧಿಕಾರದಲ್ಲಿರುವ, ಪ್ರಸಿದ್ಧಿ ಹೊಂದುವ, ಪ್ರಶಸ್ತಿ ಸಿಕ್ಕುವ, ಈ ಥರದ ಒಂದು ವ್ಯವಹಾರವಾಗಿ ಮಾಡ್ಕೊಂಡಿದ್ದಾರೆ ಬಿಟ್ಟರೆ ಯಾರೂ ಕೂಡ
ಯಾರು ಕೂಡ ಯಾವ ಪಕ್ಷ ಅಂತ ಹೇಳ್ತಾ ಇಲ್ಲ ನಾನು, ಜಾಗತಿಕವಾಗಿ ಹೇಳ್ತಾ ಇದ್ದಿಲ್ಲ, ಜಾಗತಿಕವಾಗಿ ನಿಜವಾಗೂ ಸೇವೆ ಅಂತ ತಿಳ್ಕೊಂಡು ಯಾರು ಆಡಳಿತ ನಡೆಸೋದಾಗಿದ್ರೆ ಇಂಟರ್ನ್ಯಾಷನಲ್ ರೌಡಿಗಳು ಹುಟ್ಕೊಡ್ತಿರ್ಲಿಲ್ಲ. ಇಂಟರ್ನ್ಯಾಷನಲ್ ರೌಡಿಗಳು ಹೇಳೋದು ಇಷ್ಟಪಡ್ತೀನಿ ಯಾರನ್ನ, ನಮ್ಮ ಟ್ರಂಪನ್ನು ಅಥವಾ ನಮ್ಮ ನೆತನ್ಯಾಹುವನ್ನ, ಪುಟಿನ್ ಅವರನ್ನ, ಅವರಿಗೆ ಯಾವ